ಕೋಟಿಗಟ್ಟಲೆ ಸಿನಿಮಾ ಮಾಡ್ಕೊಂಬಂದಾಗ ನಮ್ಮಪ್ಪ ದುಡ್ಡು ಹಾಕ್ತಿದ್ರು. ನನಗೆ ಆ ದುಡ್ಡಿನ ಬೆಲೆನೇ ಗೊತ್ತಿರಲಿಲ್ಲ, ಕೊನೆವರೆಗೂ ಗೊತ್ತಿಲ್ಲ. ನನಗೆ ಇವತ್ತು ದುಡ್ಡಿನ ಬೆಲೆ ಗೊತ್ತಿಲ್ಲ ನನಗೆ. ಹಂಗೆ ಬೆಳ್ಕೊಂಬಂದೆ. ನನಗೆ 100 ಟ್ಯಾಂಕ್ ನೀರು ಬೇಕು, ನನಗೆ 100 ಜನ ಡ್ಯಾನ್ಸರ್ಸ್ ಬೇಕು. ನಮ್ಮಪ್ಪ ಅದು ಎಲ್ಲಿಂದ ತರ್ತಿದ್ರು, ಹೆಂಗೆ ಮಾಡ್ತಿದ್ರು ಏನೂ ಗೊತ್ತಿಲ್ಲ. ಏನೋ ಮಗ ಕನಸು ಕಾಣ್ತಿದ್ದಾನೆ, ಅವನ ಆಸೆ, ಅವ್ನಿಗೇನು ಬೇಕು ಕೊಡ್ರೋ, ಇಷ್ಟೇ. ಅದರಿಂದ ಎಷ್ಟು ಸಾಲ ಮಾಡ್ತಿದ್ದಾರೆ, ಅವ್ರು ಎಷ್ಟು ಕಷ್ಟಪಡ್ತಿದ್ದಾರೆ ನನಗಂತೂ ಗೊತ್ತಿರಲಿಲ್ಲ. ಬಟ್ ದ ಡೇ ಕೇಮ್, ಪ್ರತಿ ಪೈಸಾಗೂ ಗೊತ್ತಾಯ್ತು ನನಗೆ. ನನ್ನ ಜೇಬು ಖಾಲಿ ಆದಾಗ, ಅರೆ ಇವಾಗ ದುಡ್ಡಿಲ್ವಲ್ಲ. ಎಷ್ಟೇ ದುಡ್ಡು ಇಲ್ಲದೆ ಹೋದರೂ ಕೂಡ ಸಿನಿಮಾ ಮಾಡೋ ಹುಚ್ಚಂತೂ ನಮ್ಮನ್ನು ಬಿಡಲ್ವಲ್ಲ. ಸೊ ಇರೋ ದುಡ್ಡಲ್ಲೇ ಸಿನಿಮಾ ಮಾಡಬೇಕು ಅನ್ನೋದು ಕನಸು ಕಂಡಕ್ಕೆ ಸ್ಟಾರ್ಟ್ ಮಾಡಿದ್ದು ನಾನು. ಅಂದರೆ ದುಡ್ಡಿಲ್ಲ, ಬಟ್ ಮೇಕ್ ಮನಿ ಇನ್ ವಾಟ್ ಯು ಹ್ಯಾವ್. ನಾಳೆ ಬೆಳಗ್ಗೆ ನಮ್ಮ ಹತ್ರ ದುಡ್ಡಿಲ್ಲ ಅಂದರೆ ಅಷ್ಟೆಲ್ಲ ಸಿನಿಮಾ ಮಾಡೋದನ್ನು ಕಲಿಬೇಕು. ಬಿಕಾಸ್ ಸ್ಪೆಂಡಿಂಗ್ ಮನಿ ಇಸ್ ನಾಟ್ ಇಂಪಾರ್ಟೆಂಟ್, ಕಂಟೆಂಟ್ ಇಸ್ ಇಂಪಾರ್ಟೆಂಟ್. ವಾಟ್ ನಮ್ಮ ಜನಕ್ಕೆ ಏನು ತಲುಪಿಸ್ತೀವಿ, ನಮ್ಮ ಎಮೋಷನ್ ಏನು ರೀಚ್ ಆಗುತ್ತೆ, ಅವ್ರಿಗೆ ಎಷ್ಟು ಮನಸ್ಸು ಹಿಂಡ್ತೀವಿ, ಅದು ತುಂಬ ಇಂಪಾರ್ಟೆಂಟು. ನಾನು ನಿನ್ನ ಸಿನಿಮಾ ಟ್ರೈಲರ್ ನೋಡ್ಬೇಕಾದ್ರೆ ಅನಿಸಿದ್ದು, ನಾನು ಮಂಜಿನ ನೀನು ಟ್ರೈಲರ್ ಬಿಟ್ಟಿದ್ದೆ. ನಾನು ಒಂದು ಹೆಣ್ಣಿನ ಕೂಗು, ಮಗುವಿನ ಅಳು, ಅದಕ್ಕೆ ಕರಗದಿರೋ ಮನಸ್ಸೇ ಇಲ್ಲ ಅಂತ ಹೇಳಿದ್ದೆ ನಾನು. ಅದು ನಿಮ್ಮ ಸಿನಿಮಾ ಕಾಪಿ ಹೊಡೆದಿದ್ದೀರಾ ಅಂತ ಅನಿಸ್ತು ನನಗೆ. ಟೈಟ್ಲ್ ಅಲ್ಲಿಂದ ಕಾಪಿ ಹೊಡೆದಿದ್ದಾರೆ ಅನ್ನಿಸ್ತು ನನಗೆ. ಸರಿ, ಓಕೆ, ನಾನದು ಮುಗಿಸ್ಲಿಲ್ಲ ಸಿನಿಮಾನ, ಅದರಿಂದ ತೊಂದರೆ ಇಲ್ಲ. ನೈಸ್ ಟು ಸಿ ಎ ಟೀಮ್ ವಿತ್ ಸೋ ಮಚ್ ಆಫ್ ಡೆಡಿಕೇಶನ್, ವಿತ್ ಸೋ ಮಚ್ ಆಫ್ ಆರ್ಟ್ ಫೆಲ್ಟ್ ಎಕ್ಸ್ಪ್ರೆಷನ್ಸ್. ಎಲ್ಲರೂ ಖುಷಿಯಾಗಿ ಸಿನಿಮಾ ಮಾಡಿದ್ದೀರಾ, ಖುಷಿಯಾಗಿ ಹತ್ತಿದ್ದೀರಾ ನೀವು ಅಲ್ವಾ? ಒಳಗೊಂದು ಖುಷಿ ಇದೆಯಲ್ಲ. ನಾವು ಏನೇ ನಟನೆ ಮಾಡಿದ್ರು ಕೂಡ ಒಳಗೊಂದು ಮನಸ್ತೃಪ್ತಿ ಅಂತ ಇರುತ್ತಲ್ಲ, ಅದು ನಗ್ತಾ ಇರುತ್ತೆ ಒಳಗೆ. ನಮಗೆ ಖುಷಿ, ನಾನು ಚೆನ್ನಾಗಿ ಮಾಡೋದೆ ಅನ್ನೋದು. ಆ ನಗು ನನಗೆ ನಿಮ್ಮಲ್ಲಿ ಕಾಣಿಸ್ತಾ ಇದೆ, ತೃಪ್ತಿ ಕಾಣಿಸ್ತಾ ಇದೆ, ಇವನ ಮನಸ್ಸಲ್ಲೂ ತೃಪ್ತಿ ಕಾಣಿಸ್ತಾ ಇದೆ, ಮತ್ತು ಮಾತುಗಳಲ್ಲಿ ಕಾನ್ಫಿಡೆನ್ಸ್ ಕಾಣಿಸ್ತಾ ಇದೆ, ಗೆಲ್ತೀನಿ ಅನ್ನೋ ಇದು ಕಾಣಿಸ್ತಾ ಇದೆ. ಇದಕ್ಕೆ ನಾವೇನು ಮಾಡ್ಬೋದು, ವಾಟ್ ಈಸ್ ದಿ ಕಾಂಟ್ರಿಬ್ಯೂಷನ್, ನಾವೇನು ಕಾಂಟ್ರಿಬ್ಯೂಷನ್ ಕೊಡ್ಬೋದು ಅನ್ನೋದು ಒಂದು ಪ್ರಶ್ನೆ. ಅದು ಇವ್ರು ಹೇಳಿದ್ರು, ಏನೋ ಪ್ರತಿಯೊಬ್ಬರು ವ್ಯಕ್ತಿನೂ ಸಿನಿಮಾ ಜವಾಬ್ದಾರಿ ಇದ್ರೆ ನೋಡಲೇಬೇಕು. ಇದು ಅವ್ರು ಹೇಳಿದ್ದು. ನಾನು ಇಲ್ಲೇ ಒಂದು 5 ಟಿಕೆಟ್ ಗೋಲ್ಡ್ ಕ್ಲಾಸ್ ತಗೊಂಡ್ಬಿಡ್ತೀನಿ. ಓಕೆ, ಐ ವಿಲ್ ಸೀ ದ ಫಿಲಿಮ್ ಇನ್ ದ ಥಿಯೇಟರ್ ಪೇಯಿಂಗ್ ಮನಿ. ಓಸಿ ನೋಡಲ್ಲ ನಾನು. ಒಂದು ಜವಾಬ್ದಾರಿಯಾಗಿ ನಿನಗೋಸ್ಕರ, ಸಿನಿಮಾನ ಪ್ರೀತಿಸೋನಿಗೋಸ್ಕರ, ಸಿನಿಮಾ ಕಷ್ಟಪಟ್ಟವ್ರಿಗೋಸ್ಕರ, ಸಿನಿಮಾ ಡೆಡಿಕೇಶನ್ ಇರೋರಿಗೋಸ್ಕರ ನಾನು ಸಿನಿಮಾ ನೋಡ್ತೀನಿ. ಆ್ಯಂಡ್ ಐ ವಿಲ್ ಟ್ರೈ ಟು ಗೋ ವಿತ್ ಮೈ ಫ್ಯಾಮಿಲಿ. ಆಸ್ ಲಾಂಗ್ ಆಸ್ ಒಂದು ದಿವಸ ಹೆಚ್ಚು ಕಡಿಮೆ ಹಂಗಿಂಗೆ ಆಗ್ಬೋದು, ಶೂಟಿಂಗ್ ಇರುತ್ತೆ, ಆದರೆ ಬಂದು ನೋಡಿ ಸಿನಿಮಾದ ಥಿಯೇಟ್ರಲ್ಲಿ ನೋಡಿ ನಿಮ್ಗೆ ಫೋನ್ ಮಾಡ್ತೀನಿ ನಾನು. ಓಕೆ, ಇನ್ನೇನಾದ್ರು ಹೇಳೋದಿದೆಯಾ? ಬನ್ನಿ ಅರ್ಚನಾ, ಬನ್ನಿ ಬಾಮ ರಾತ್ನೆ. ಅಲ್ಲ ರೀ, ನಾನು ನಿಜವಲ್ಲ ಯಾವ ಇವೆಂಟ್ಗೆ ಹೋದ್ರೆ ಸುಮ್ಮನೆ ಖುಷಿಯಾಗಿ ಬಂದ್ಬಿಡ್ತೀನಿ. ಇದು ಟ್ರೈಲರ್ ಒಂದು ಎಲ್ಲ ಮಾತುಗಳು ಕೇಳ್ಕೊಂಡ್ರೆ ಭಯ ಪುಟ್ಟ ನನಗೆ ಹೊಡ್ಕೊಳ್ತೆ.